ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ 333 ರೂಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇರುತ್ತೆ. ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಅಂಡ್ ಗೈಸ್, ಯಾರೆಲ್ಲ 333 ರೂಪೀಸ್ಗೆ ರೀಡಿಂಗ್ ತಗೋತೀರಾ ಅವ್ರಿಗೆ ನಾನು ಒಂದು ಬಂಪರ್ ಆಫರ್ ನ ಕೊಡ್ತಾ ಇದ್ದೀನಿ. ದಟ್ ಈಸ್ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಇರುತ್ತೆ. ಸೊ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ನೀವು ಆಫ್ಲೈನ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ನೀವು ಕ್ಲಿನಿಕ್ ಗೆ ಬರಕ್ ಆಗಿಲ್ಲ ಅಂತ ಹೇಳೋರು ಕೂಡ ನೀವು ಫೋನ್ ಕಾಲ್ ಅಲ್ಲಿ, ವಿಡಿಯೋ ಕಾಲ್ ಅಲ್ಲೂ ಮುಖಾಂತರ ನಿಮಗೆ ಸ್ಕಿನ್ ಕನ್ಸಲ್ಟೇಷನ್ ಸಿಗತ್ತೆ. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ, ಲೈಕ್ ನಮ್ಗೆ ನಿಮ್ ತರ ಸ್ಕಿನ್ ಬೇಕು, ನಿಮ್ಮ ಸ್ಕಿನ್ ಎಷ್ಟು ಫ್ಲಾಲೆಸ್ ಆಗಿದೆ, ಬ್ರೈಟ್ನಿಂಗ್ ಆಗಿರ್ಬೇಕು, ನಿಮ್ ತರ ನಮ್ಗೆ ಸ್ಕಿನ್ ಅಂಡ್ ಹೇರ್ ಬೇಕು ಅಂತ ತುಂಬಾ ಜನ ಕೇಳಿದೀರಾ. ಸೊ ಅದಕ್ಕೆ ನೀವೇನಾದ್ರೂ ಫ್ರೀ ಆಗಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಸಿಗತ್ತೆ. ಸೊ ನಾವು ನಿಮ್ಮ ಸ್ಕಿನ್ ಟೈಪ್ ನ ನೋಡಿ ನಿಮ್ಗೆ ಯಾವ ಕ್ರೀಮ್, ಯಾವ ಸೆರಮ್ಸ್, ಯಾವ ಫೇಸ್ ವಾಶ್, ಯಾವ ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀವಿ. ಅಂಡ್ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ರೆ ಅವ್ರಿಗೆ ನಿಮ್ಗೆ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಟ್ರೀಟ್ಮೆಂಟ್ ಫ್ರೀ ಇರೋದಿಲ್ಲ, ಕನ್ಸಲ್ಟೇಷನ್ ಮಾತ್ರ ಫ್ರೀ ಇರುತ್ತೆ. ಅಂಡ್ ನಮ್ಮ ಹತ್ರ ನೀವು ಟ್ರೀಟ್ಮೆಂಟ್ಗೆ ಅಂತ ಬಂದ್ರೆ ಅಫೋರ್ಡಬಲ್ ಪ್ರೈಸ್ಗೆನೆ ನಿಮಗೆ ನಾವು ಟ್ರೀಟ್ಮೆಂಟ್ ನ ಕೊಡ್ತೀವಿ. ಓಕೆನಾ? ಸೊ ಇದು ನನ್ನ ಕಡೆಯಿಂದ ನಿಮಗೆ ಬಿಗ್ಗೆಸ್ಟ್ ಆಫರ್. ಸೊ ತುಂಬಾ ಜನಕ್ಕೆ ಬ್ರೇಸ್ಲೆಟ್ಸ್ ಅವಶ್ಯಕತೆ ಇಲ್ಲ ಅಂತ ನೆನ್ನೆ ಹೇಳಿದ್ದೀರಾ. ಸೊ ಹಾಗಾಗಿ ನಾನು ಎಲ್ಲರಿಗೂ ನಾನು ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಮಾಡಿದ್ದೆ. ಸೊ ನಿಮ್ಗೂ ಕೂಡ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಬೇಕು ಅಂದ್ರೆ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ, 333 ಪೇ ಮಾಡಿ. ಓಕೆನಾ? ಸೊ ಇದು ನಿಮ್ಗೆ ಎಲ್ಲಾರ್ಗೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಸ್ಕಿನ್ ಯಾವ್ದೇ ಪ್ರಾಬ್ಲಮ್ಸ್ ಇರ್ಲಿ, ನೀವು ಡೆಫಿನೆಟ್ಲಿ ನೀವು ನಮ್ಮ ಹತ್ರ ಬಂದ್ರೆ ನಿಮಗೆ ಸೊಲ್ಯೂಷನ್ಸ್ ಇರುತ್ತೆ, ಅಫೋರ್ಡಬಲ್ ಪ್ರೈಸ್ಗೆ ಟ್ರೀಟ್ಮೆಂಟ್ ಇರುತ್ತೆ. ಓಕೆನಾ? ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ, ಸ್ಕಿನ್ ಕನ್ಸಲ್ಟೇಷನ್ ನ ಬುಕ್ ಮಾಡ್ಕೊಳ್ಳಿ ಫ್ರೀ ಆಗಿ. ಓಕೆ, ಸೊ ಇವಾಗ ನೋಡೋಣ ಗೈಸ್. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ರೀಡಿಂಗ್ ಇಸ್ ಫಾರ್ 2 ಸೈಡೆಡ್ ಲವರ್ಸ್. ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ, ಅವರು ತಡರಾತ್ರಿಯ ಆಲೋಚನೆಗಳು ಏನು, ನಿಮ್ಮ ಬಗ್ಗೆ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಪೇಜ್ ಆಫ್ ಸೋರ್ಸ್ ಮತ್ತೆ ಅರ್ಮೆಟ್ ಇದೆ. ಓಕೆ, ಅಂಡ್ 8 of wands ಇದೆ. ಓಕೆ, ಅಂಡ್ ಪೇಜ್ ಆಫ್ ವಾಂಡ್ಸ್, 3 of wands, ಬಾಟಮ್ ಆಫ್ ದಿ ಕಾರ್ಡ್ 8 of wands. ಸೊ ಈ ರೀಡಿಂಗ್ ಅಲ್ಲಿ ಎಲ್ಲ ವಾಂಡ್ ಕಾರ್ಡ್ ಬಂದಿರೋದ್ರಿಂದ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಅಂತ ನಂಗೆ ಕಾಣಿಸ್ತಾ ಇದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಪ್ರೇಮಿಯ ಆಲೋಚನೆಗಳು ಏನಿದೆ ಲೇಟ್ ನೈಟ್ ಅಲ್ಲಿ ಅನ್ನೋದಾದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, 3 of wands ಇದೆ, 8 of wands ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ, ಅಂಡ್ 7 of wands ಇದೆ, ಅರ್ಮಿಟ್ ಇದೆ, ಪೇಜ್ ಆಫ್ ಸೋರ್ಸ್ ಇದೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ 4 ಕಾರ್ಡು ವಾಂಡ್ ಕಾರ್ಡ್ ಬಂದಿರೋದ್ರಿಂದ ಸೊ ನನ್ಗೇನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಒಂದ್ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಲಾಂಗ್ ಟೈಮ್ ಇಂದ ಮೇ ಬಿ ಅವರು ನಿಮ್ಮನ್ನ ಮೀಟ್ ಮಾಡಿಲ್ಲ, ಮಾತಾಡಿಲ್ಲ, ನೋಡಿಲ್ಲ, ತುಂಬಾನೇ ಅವ್ರಿಗೆ ಬೇಜಾರಾಗ್ತಾ ಇದೆ, ಹರ್ಟ್ ಆಗ್ತಾ ಇದೆ. ನನ್ನ ವ್ಯಕ್ತಿನ ನಾನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಅವ್ರ ಜೊತೆಗೆ ನಾನು ಚೆನ್ನಾಗಿ ಟೈಮ್ ಕೊಡ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಅವ್ರನ್ನ ಮೀಟ್ ಮಾಡಿಲ್ಲ, ಅವ್ರಿಗೆ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ನಾನು ಅವ್ರನ್ನ ಇವಾಗ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆ ಒಂದು ವ್ಯಕ್ತಿ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡ್ಬೇಕು, ಮಾತಾಡ್ಬೇಕು, ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ನಾನು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವ್ರಿಗೆ ಏನಾದ್ರೂ ಒಂದು ಖುಷಿ ಪಡಿಸ್ಬೇಕು ಅಂತ ಹೇಳಿ ಮೇ ಬಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಎ ಲಾಟ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ನೀವು ಅವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿ ನೀವು ಕೂಡ ಮೇ ಬಿ ಬ್ಲಾಕ್ ಮಾಡಿರ್ಬೋದು, ಅದು ಕೂಡ ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಸೊ ಅವರು ನನ್ನ ಬ್ಲಾಕ್ ಮಾಡಿದ್ದಾರೆ. ನಾನು ಏನಕ್ಕೆ ಅವ್ರು ಬ್ಲಾಕ್ ಮಾಡಿದೆ ಅಂದ್ರೆ ನಾನು ಅವ್ರಿಗೆ ಸರಿಯಾಗಿ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ, ಮಾತಾಡಿಲ್ಲ, ಅವ್ರ ಜೊತೆ ಸರಿಯಾಗಿ ನಾನು ನಡ್ಕೊಂಡಿಲ್ಲ, ಅವ್ರಿಗೆ ಪ್ರೀತಿ ಕೊಡ್ತಾ ಇಲ್ಲ, ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ ಹೇಳಿ ಇವ್ರಿಗೆ ತುಂಬಾ ದುಃಖ ಆಗಿ ಅವರು ನನ್ನ ಬ್ಲಾಕ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ನೀವೇನೇ ಬ್ಲಾಕ್ ಮಾಡಿದ್ದೀರಾ ಅಂತ, ಅಥವಾ ನೀವು ಬ್ಲಾಕ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಯು ಆರ್ ನಾಟ್ ರೆಸ್ಪಾಂಡಿಂಗ್ ಟು ದೇರ್ ಮೆಸೇಜಸ್ ಅಂತ ಅಂದ್ರೂ ಕೂಡ ಅವ್ರಿಗೆ ಗೊತ್ತಿದೆ ಏನಕ್ಕೆ ಅವ್ರು
ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ ನನ್ನ ಕಾಲ್ಗೆ ಮೆಸೇಜ್ಗೆ ಅಂತ. ಬಟ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್. ಸೊ ತುಂಬಾ ಡೀಪ್ ಆಗಿ ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಸೊ ಅವ್ರಿಗೆ ನಾನು ಇಷ್ಟು ದಿನಗಳ ಕಾಲ ಅವ್ರ ಜೊತೆಗೆ ಸರಿಯಾಗಿ ನಡ್ಕೊಂಡಿರ್ಲಿಲ್ಲ. ಇವತ್ತು ಅವರು ನನ್ನ ಒಂದು ಬಿಹೇವಿಯರ್ ನ ರಿಪ್ಲಿಕೇಟ್ ಮಾಡ್ತಿದ್ದಾರೆ. ಸೊ ಅದು ನಂಗೆ ಎಷ್ಟು ದುಃಖ ಆಗ್ತಾ ಇದೆ, ನನ್ನ ವ್ಯಕ್ತಿಗೆ ಎಷ್ಟು ದುಃಖ ಆಗಿರ್ಬಹುದು ನಾನು ಅವ್ರ ಜೊತೆ ಸರಿಯಾಗಿ ಮಾತಾಡಿಲ್ಲ ಅಂತ ಹೇಳಿದಾಗ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಸೊ ರಿಯಲೈಸೇಷನ್ ಆಗ್ತಾ ಇರುವಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್. ಅವ್ರನ್ನ ಅವರು ತುಂಬಾ ನಾಚಿಕೆ ಪಡ್ಕೊಳ್ಳೋ ಹಾಗೆ ಅವ್ರಿಗೆ ಅನಿಸ್ತಾ ಇದೆ. ಲೈಕ್ ನಾನು ಅವ್ರಿಗೆ ಸರಿಯಾಗಿ ಯಾವುದೇ ಒಂದು ವಿಚಾರದಲ್ಲೂ ಅವ್ರಿಗೆ ಹೆಲ್ಪ್ ಮಾಡೋದಿಕ್ ಆಗ್ತಾ ಇಲ್ಲ, ನಾನು ಒಂದು ಸ್ಟಕ್ ಎನರ್ಜಿನಲ್ಲಿ ಇದೀನಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸಮಥಿಂಗ್ ದಿಸ್ ಪರ್ಸನ್ ಡಸಂಟ್ ಕೇರ್ಡ್ ಅಬೌಟ್ ಯು. ಇಷ್ಟು ದಿನಗಳ ಕಾಲ ಅವರು ನಿಮ್ಗೆ ಸರಿಯಾಗಿ ಕೇರ್ ಮಾಡಿರ್ಲಿಲ್ಲ, ಲವ್ ಮಾಡಿರ್ಲಿಲ್ಲ, ನಿಮ್ ಜೊತೆಗೆ ಆ ಒಂದು ವೈಬ್ರೇಷನ್ ಅಲ್ಲಿ ಇರ್ಲಿಲ್ಲ, ಒಂದು ಬಾಂಡಿಂಗ್ ಅಲ್ಲಿ ಇರ್ಲಿಲ್ಲ. ಅವರು ಡಿಟ್ಯಾಚ್ ಆಗ್ತಾ ಇದ್ರು. ನಿಮ್ಗೆ ತುಂಬಾ ಎಮೋಷನಲ್ ಕನೆಕ್ಟ್ ಆಗಿದ್ರೆ ಅವ್ರ ಜೊತೆಗೆ, ಅವರು ನಿಮ್ಮ ಜೊತೆಗೆ ಡಿಟ್ಯಾಚ್ಮೆಂಟ್ ಆಗೋ ರೀತಿನಲ್ಲಿ ಸಮ್ ಟೈಮ್ಸ್ ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ನಡ್ಕೊಂಡಿರ್ಬೋದು. ಇದು ನಿಮ್ಗೆ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದೆ, ಡೀಪ್ ವೂಂಡೆಡ್ ಆಗಿದೆ ನಿಮ್ಮ ಹೃದಯದಲ್ಲಿ. ಇದು ಅವ್ರಿಗೆ ಅರ್ಥ ಆಗ್ತಾ ಇದೆ. ನನ್ನ ವ್ಯಕ್ತಿಗೆ ಎಷ್ಟು ನೋವು ಕೊಟ್ಟಿದ್ದೀನಿ, ಆ ನೋವು ನನಗಾದಾಗ ನನ್ಗೆ ಎಷ್ಟು ದುಃಖ ಆಗ್ತಾ ಇದೆ, ಅವ್ರಿಗಿನ್ನ ಎಷ್ಟು ದುಃಖ ಆಗಿರಬಹುದು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಆಸ್ಕಿಂಗ್ ಡೀಪ್ ಅಪಾಲಜಿ ಇನ್ ದೇರ್ ಹಾರ್ಟ್. ಅವರ ಹೃದಯದಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಡೆಫಿನೆಟ್ಲಿ ಅವರು ನಿಮ್ಮ ಬಗ್ಗೆ ಅನ್ಕೋತಾ ಇದ್ದಾರೆ, ನನ್ನ ವ್ಯಕ್ತಿಗೆ ನಾನು ಎಷ್ಟು ಹರ್ಟ್ ಮಾಡಿದ್ದೀನಿ, ಅಪಾಲಜಿ ಕೇಳಬೇಕು, ಸಾರಿ ಕೇಳಬೇಕು, ಅವ್ರ ಜೊತೆಗೆ ಮೊದ್ಲಿನ ತರ ನಡ್ಕೋಬೇಕು, ಕಮ್ಯುನಿಕೇಶನ್ ಮಾಡಬೇಕು. ಕಮ್ಯುನಿಕೇಶನ್ ಇಸ್ ದ ಕೀ ಅಂತ ಅವ್ರಿಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ನೋಡಿ, ಲೈಕ್ ಏಟ್ ಆಫ್ ವಾನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಜೊತೆಗೆ ಇದು ಮಾತಾಡುವಂತ ಸಮಯ ಬಂದಿದೆ. ನಾನು ಸರಿಯಾಗಿ ಮಾತಾಡಿರ್ಲಿಲ್ಲ ಇಷ್ಟು ದಿನಗಳ ಕಾಲ. ಅದು ಏನು, ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ, ನಂಗೆ ಏನಾಗಿತ್ತು, ನಾನು ಯಾಕೆ ಆ ರೀತಿ ನಡ್ಕೋತಾ ಇದ್ದೆ ಅಂತ ಹೇಳಿ ಮೇ ಬಿ ಇದೆಲ್ಲ ನಿಮ್ಮ ಹತ್ರ ಅವರು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಇದ್ದಾರೆ. ಬಟ್ ನಾನೇನ್ ಹೇಳ್ಬೇಕು ಅಂತಿದ್ರೆ, ಈ ಒಂದು ವ್ಯಕ್ತಿ ಕರಿಯರ್ ಅಲ್ಲಿ ತುಂಬಾನೇ ಲಾಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಏನಾದ್ರು ಮಾಡ್ತಿದ್ರೆ ಅದ್ರಲ್ಲೂ ಕೂಡ ಅವ್ರಿಗೆ ಲಾಸ್ ಆಗಿರ್ಬೋದು. ಆ ಒಂದು ಲಾಸಸ್ ನ ಅವರು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಮೇ ಬಿ ದಿಸ್ ಪರ್ಸನ್ ಇಸ್ ವರ್ಕಿಂಗ್ ವೆರಿ ಹಾರ್ಡ್. ಅವ್ರಿಗೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಸೆಕೆಂಡು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಅನಿಸ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಇವಾಗ ತುಂಬಾ ಕೆಲಸ ಮಾಡ್ಬೇಕು ಅಂತ ಆ ಒಂದು ಪರಿಸ್ಥಿತಿ ಬಂದಿದೆ. ಆ ಕೆಲಸ ನಾನು ಮಾಡಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ನಾನು ಇವಾಗ ನಾನು ಮಾಡಿರೋಂತ ಸಾಲಗಳನ್ನ ತೀರ್ಸಕ್ಕಾಗಲ್ಲ, ನನ್ನ ಮನೆಯಲ್ಲಿ ಮಾತು ಕೊಟ್ಟಿರೋಂಥದ್ನ ನಾನು ತೀರ್ಸಕ್ಕಾಗಲ್ಲ, ನಿಮಗೆ ಪ್ರಾಮಿಸ್ ಮಾಡೋದನ್ನ ಲೈಕ್ ಡಿನೈ ಮಾಡಕ್ಕಾಗಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾ ಬೇಜಾರಾಗಿ, ತುಂಬಾ ಅವ್ರಿಗೆ ಹರ್ಟ್ ಆಗಿ ದಿಸ್ ಪರ್ಸನ್ ಇಸ್ ವರ್ಕಿಂಗ್ ವೆರಿ ಹಾರ್ಡ್. ಇವಾಗ ತುಂಬಾ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವಿತೌಟ್ ನೋಯಿಂಗ್. ಯಾರಿಗೂ ಏನು ಹೇಳ್ತಾ ಇಲ್ಲ ಅವ್ರ ಲೈಫಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ 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 ವಾಂಟ್ ಟು ಸ್ಪೀಕ್ ಅಪ್ ಟು ಯು. ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಆನೆಸ್ಟ್ ಆಗಿ ಬಂದು ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಡೆಫಿನೆಟ್ಲಿ ನಿಮ್ಗೆ ಏನಾದ್ರೂ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಎನ್ ಹೆಲ್ಪ್. ಓಕೆ, ಸೊ ನೆಕ್ಸ್ಟ್, ಸೊ ಪೇಜ್ ಆಫ್ ವಾನ್ಸ್ ಇದೆ. ಮೇ ಬಿ ಅವರು ಪಾಸ್ಟ್ ಅಲ್ಲಿ ತಿರುಗಿ ನೋಡಿದಾಗ ನೀವು ಅವ್ರ ಜೊತೆಗೆ ಎಷ್ಟು ಬಾಂಡಿಂಗ್ ಅಲ್ಲಿ ಇದ್ರಿ, ಎಷ್ಟು ಅವ್ರಿಗೆ ನೀವು ಹೆಲ್ಪ್ ಮಾಡಿದೀರಾ, ಆ ಹೆಲ್ಪ್ ನ ಈಗಲೂ ಕೂಡ ನೀವು ಅವರು ತೀರಿಸಿಲ್ಲ ನಿಮಗೆ ಮಾಡಿರುವಂತ ಫೈನಾನ್ಷಿಯಲ್ ಹೆಲ್ಪ್. ಅದನ್ನು ಕೂಡ ತುಂಬಾ ಯೋಚನೆ ಮಾಡಿದಾಗ ಯಾರು ಕೂಡ ಇಷ್ಟು ದಿನಗಳ ಕಾಲ ಅವ್ರು ಕೊಟ್ಟಿರೋಂತ ಅಮೌಂಟ್ ನ ಕೇಳದೆ ಇರಲ್ಲ. ನನ್ನ ವ್ಯಕ್ತಿ ನನ್ಗೆ ಕೇಳಿಲ್ಲ ಅಂತ ಅಂದ್ರೆ ದಟ್ ಶೋಸ್ ಅವ್ರು ನನ್ನ ಎಷ್ಟು ಬಿಲೀವ್ ಮಾಡಿದ್ದಾರೆ, ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ತುಂಬಾ ಅವ್ರಿಗೆ ಅನಿಸ್ತಾ ಇದೆ. ಅಂಡ್ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ತುಂಬಾ ಜೆನ್ಯೂನ್ ಆಗಿದ್ದಾರೆ ನನ್ನ ಜೊತೆಗೆ ಅಂತಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ. ಹರ್ಮಿಟ್ ಇದೆ. ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಎನಿ ಹೋಪ್ಸ್. ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಹೋಪ್ ಕಳ್ಕೊಂಡಿದ್ದಾರೆ. ಆ ಹೋಪ್ ನ ಇವಾಗ ಮತ್ತೆ ಪಡ್ಕೋಬೇಕು ಅಂದ್ರೆ ನಿಮ್ ಜೊತೆಗೆ ಮಾತಾಡಿ ನೀವು ಅವ್ರಿಗೆ ಮೋಟಿವೇಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಹೋಪ್ ಬರುತ್ತೆ ಅನ್ನೋದು ಅವ್ರಿಗೆ ಒಂದು ಯೋಚನೆಗಳು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಅವರು ನಿಮ್ ಜೊತೆಗೆ ಬಂದು ಮಾತಾಡ್ಬೇಕು ಅಂತಿದ್ದಾರೆ. ಓಕೆ, ಸೊ ಪೇಜ್ ಆಫ್ ಸೋರ್ಸ್ ಇದೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟಾಕಿಂಗ್ ಅಬೌಟ್ ಯು, ಸ್ಪೈಯಿಂಗ್ ಆನ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ತುಂಬಾನೇ ಸ್ಪೈ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ. ಲೈಕ್ ನೀವೇನ್ ಮಾಡ್ತಾ ಇದ್ದೀರಾ, ನನ್ನ ಜೊತೆಗೆ ಮಾತಾಡದೆ ಇದ್ರೆ ನಿಮ್ಗೆ ಏನ್ ಹರ್ಟ್ ಆಗ್ತಿದೆ, ಮೇ ಬಿ ನೀವು ಹಾಕುವಂತ ಪೋಸ್ಟ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಈ ಒಂದು ವ್ಯಕ್ತಿ ನೋಡ್ತಾ ಇದ್ದಾರೆ, ನೋಡಿ ಅವ್ರಿಗೆ ತುಂಬಾ ಹರ್ಟ್ ಆಗ್ತದೆ. ಮೇ ಬಿ ನೀವು ತುಂಬಾ ಎಮೋಷನಲ್ ಆಗಿರುವಂತಹ ಕೆಲವೊಂದು ಫೋಟೋಸ್ ನ ನೀವು ಹಾಕ್ತಾ ಇರ್ಬೋದು, ಸ್ಟೇಟಸ್ ನ ನೀವು ಇಟ್ಟಿರ್ಬೋದು. ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹಾರ್ಟ್. ಓಕೆ, 3 of Wands ಇದೆ. ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ಟು ಯು. ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದಾರೆ, ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸೊ 8 of Wands ಇದೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಚಾಲೆಂಜಿಂಗ್ ಇನ್ ದೇರ್ ಲೈಫ್. ಅವ್ರ ಲೈಫಲ್ಲಿ ತುಂಬಾನೇ ಚಾಲೆಂಜಿಂಗ್ ಇದೆ, ತುಂಬಾನೇ ಅವ್ರ ಲೈಫಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರೋದನ್ನ ಈಗ ಪುನಃ ಮತ್ತೆ ಕೆಳಗಡೆ ಹೋಗ್ತಾ ಇದೀನಲ್ಲ, ಒಂದು ಬೇಜಾರ್ ಕೂಡ ಇದೆ. ಬಟ್ ದಿಸ್ ಪರ್ಸನ್ ಹ್ಯಾವ್ ದಟ್ ಕೆಪಾಸಿಟಿ. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಝೀರೋ ಹೋದ್ರು ನನ್ನ ಜೀವನದಲ್ಲಿ ನಾನು ಮತ್ತೆ ರೇಸ್ ಆಗ್ತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಾನೇ ಇದೆ ಅಂತ ಹೇಳ್ತಾ, God bless you and take care, guys.